ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಖಂಡಿಸಿ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ. ಹಾಸನದ ಬೇಲೂರಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬೇಲೂರು ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಆಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಬಾಂಗ್ಲಾದೇಶದ ಬಾವುಟ ಸುಟ್ಟು ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದರೆ ಅಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಹಿಂದೂ ಅಂತ ಹೇಳಿನೇ ಕೊಲೆ ಮಾಡ್ತಿದ್ದಾರೆ ನಡು ರಸ್ತೆಯಲ್ಲಿ. ಏನು ಪ್ರೀತಮ್ ದಾಸ್ ಇದ್ದ, ದೀಪು ದಾಸ್ ಏನಿದ್ದ ಆತ, ಅದಾದಮೇಲೆ ಮತ್ತೆ ಒಂದಿಬ್ಬರನ್ನ ನಡು ರೋಡಲ್ಲಿ ಹೊಡೆದಿದ್ದಾರಂತೆ, ಆಮೇಲೆ ಶೂಟೌಟ್ ಮಾಡಿದಾರಂತೆ. ಕೊಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಸೂಕ್ತ ಕ್ರಮಗಳಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋಂಥ ಹಿಂದೂಗಳ ಮೇಲಿನ ದೌರ್ಜನ್ಯ ಬಹಳ ಅತಿ ಹೆಚ್ಚಾಗಿ ಹೆಚ್ಚುತ್ತದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ. ಆದಷ್ಟು ಹಿಂದೂಗಳಿಗೆ ಸುರಕ್ಷತೆ ಬೇಕು, ಸುರಕ್ಷತೆಗಳನ್ನು ಕೊಡಿ, ದಯಮಾಡಿ. ನಾವು ಇವತ್ತೇನಾಗಿದೆ ಅಂತಂದ್ರೆ, ನಾವು ಒಂದು ಸ್ಟೇಷನ್ ಅಲ್ಲಿ ಪರ್ಮಿಷನ್ ಕೇಳಬೇಕು ಅಂತಂದ್ರೆ ನಮ್ಗೆ ನೇರನಗರಕ್ಕೆ ಹೋಗ್ಬೇಡಿ ಅಂತಾರೆ, ನೇರನಗರ ಹೋಗ್ಬೇಡಿ, ಕೋಟೆ ಹೋಗಿ ಅಂತಾರೆ, ಮೇಲ್ಗಡೆಯಿಂದ ಪ್ರೆಸರ್ ಇದೆ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ ನಾವು ಇಂಡಿಯಾದಲ್ಲೇ ಇದೀವೋ ಅಥವಾ ಕರ್ನಾಟಕದಲ್ಲಿ ಇದೀವೋ ಇಲ್ಲ ಪಾಕಿಸ್ತಾನದಲ್ಲಿ ಇದೀವೋ ಗೊತ್ತಿಲ್ಲ. ರೇವಣ್ಣ ಸಾಹೇಬ್ರು ಏನ್ ಹೇಳ್ತಾರೆ, ನಿಮ್ಗೆ ಏನಿದೆ, ಏನು ವ್ಯವಸ್ಥೆ ಬೇಕು ನಾವು ಮಾಡ್ಕೊಡ್ತೀವಿ, ನಾವ್ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೇಲ್ಗಡೆಯಿಂದ ಪ್ರೆಸರ್ ಬರುತ್ತೆ ಏನಂತ, ಯಾವ್ದೇ ಕಾರಣಕ್ಕೂ ನೇರನಗರ ಸರ್ಕಲ್ಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಾವು